ಅಮೆರಿಕ ರಕ್ಷಣಾ ಕಾರ್ಯದರ್ಶಿ ಪೀಟ್ ಹೆಗ್ಸೆತ್ ವಿರುದ್ಧವಾಗಿ ಸಮರ 6 ಲೇಖನಗಳ ದೋಷಾರೋಪಣೆ ನಿರ್ಣಯ ಅನಾವರಣ ಆಗ್ತಾ ಇದೆ. ಇಲ್ಲಿ ಯಸಾಮಿನ್ ಅನ್ಸಾರಿ ನೇತೃತ್ವದಲ್ಲಿ ಡೆಮೊಕ್ರಾಟ್ಗಳಿಂದ ಅನಾವರಣ ಆಗ್ತಿರೋದು. ಈ ಪೀಟ್ ಹೆಗ್ಸೆತ್ ಕಾರಣದಿಂದಾಗಿ ಹೇಗೆ ವಾರ್ ಒಂದು ಸ್ಟಾರ್ಟ್ ಆಯಿತು, ವಾರ್ ಟೈಮಲ್ಲಿ ಮನುಷ್ಯ ಮಾಡಿರ್ತಕ್ಕಂಥ ಅಕ್ರಮಗಳು ಹೇಗಿವೆ, ಈ ಮನುಷ್ಯ ನಿರ್ಣಯಗಳಿಂದ ಅಮೆರಿಕದ ಜನರಿಗಾದಂಥ ಲಾಸ್ಗಳು ಏನೇನು, 7 ಪುಟಗಳ 6 ಲೇಖನಗಳ ದೋಷಾರೋಪಣೆ ನಿರ್ಣಯ ಅನಾವರಣ ಆಗ್ತಿರೋದಿಲ್ಲಿ. ಇರಾನ್ ಮೇಲಿನ ದಾಳಿ, ಮಾದಕ ವಸ್ತು ಕಳ್ಳಸಾಗಣೆ, ದೋಣಿಗಳ ಮೇಲಿನ ದಾಳಿ ಉಲ್ಲೇಖ ಆಗಿದೆ. ಇಲ್ಲಿ ಅಪರಾಧಗಳು ಮತ್ತು ದುಷ್ಕೃತ್ಯಗಳ ಪ್ರಮುಖ ಆರೋಪಗಳ ಪಟ್ಟಿ ಇಲ್ಲಿ ಇರುವಂಥ ವಿಚಾರ. ಇರಾನ್ನ ಮಿನಾಬ್ ಶಾಲೆಯ ಮೇಲೆ ದಾಳಿ ಮಾಡಿ 175 ಮಕ್ಕಳ ಸಾವಿನ ಬಗ್ಗೆ ಉಲ್ಲೇಖ ಆಗಿದೆ. ಇದರಲ್ಲಿ ಸಂವಿಧಾನವನ್ನು ಉದ್ದೇಶಪೂರ್ವಕವಾಗಿ ಕಡೆಗಣಿಸಿದ್ದಾರೆ, ತಮ್ಮ ಕಚೇರಿಯ ಅಧಿಕಾರವನ್ನ ದುರುಪಯೋಗಪಡಿಸಿಕೊಂಡಿದ್ದಾರೆ, ಕಾನೂನಿನ ನಿಯಮಕ್ಕೆ ವಿರುದ್ಧವಾಗಿ ವರ್ತನೆ ಮಾಡ್ತಾ ಇದ್ದಾರೆ ಅಂತ ಆರೋಪ ಮಾಡಿರೋದು. ದೋಷಾರೋಪಣೆಯ 6 ಲೇಖನಗಳು ಯಾವುವು? ಇರಾನ್ ವಿರುದ್ಧ ಅನಧಿಕೃತ ಯುದ್ಧ, ಯುಎಸ್ ಸೇವಾ ಸದಸ್ಯರನ್ನ ಅಪಾಯಕ್ಕೆ ಸಿಲುಕಿಸುವುದು, ಸಶಸ್ತ್ರ ಸಂಘರ್ಷದ ಕಾನೂನಿನ ಉಲ್ಲಂಘನೆ, ನಾಗರಿಕರನ್ನ ಗುರಿಯಾಗಿಸಿರುವುದು, ಸೂಕ್ಷ್ಮ ಮಿಲಿಟರಿ ಮಾಹಿತಿಯ ನಿರ್ಲಕ್ಷ್ಯ ಮತ್ತು ಅಜಾಗರೂಕ ನಿರ್ವಹಣೆ, ಕಾಂಗ್ರೆಸ್ ಮೇಲ್ವಿಚಾರಣೆಗೆ ಅಡ್ಡಿಪಡಿಸಿರೋದು, ಅಲ್ಲಿನ ಕಾಂಗ್ರೆಸ್ನ ಮೇಲ್ವಿಚಾರಣೆಗೆ ಅಡ್ಡಿಪಡಿಸಿರೋದು ಇವರು, ಅಧಿಕಾರದ ಮಿಸ್ಯೂಸ್ ದುರುಪಯೋಗ ಮತ್ತು ಸಶಸ್ತ್ರ ಪಡೆಗಳ ರಾಜಕೀಕರಣ, ಅಮೆರಿಕ ಮತ್ತು ಅದರ ಸಶಸ್ತ್ರ ಪಡೆಗಳ ಮೇಲೆ ಅಪಖ್ಯಾತಿ ತರ್ತಕ್ಕಂಥ ಪ್ರಯತ್ನ ಆಗಿದೆ ಅಂತ ಹೇಳಿ ಇಷ್ಟು ದೋಷಾರೋಪಣೆ ನಿರ್ಣಯವನ್ನು ಮಂಡಿಸಬೇಕು ಮನುಷ್ಯನ ವಿರುದ್ಧವಾಗಿ ಅಂತ ಹೇಳಿ ಅಮೆರಿಕದಲ್ಲಿ ಒಂದು ದೊಡ್ಡ